ನೀವು ಎಂಥದಾದ್ರು ಮಾಡ್ಕೊಳ್ಳಿ, ನಾಳೆ ಬೇಕಾದ್ರೆ ಲಾಠಿ ಚಾರ್ಜ್ ಮಾಡ್ರಿ ಅಲ್ಲಿ ರೈಲ್ವೆ ಇಲಾಖೆ ಮುಂದೆ, ನಮ್ಮನ್ನೆಲ್ಲ ಬಂಧಿಸಿ ಮತ್ತೊಮ್ಮೆ ನಾಮಫಲಕ ಚಳುವಳಿಲಿ ನಾವೆಲ್ಲ ಜೈಲಲ್ಲಿ ಇದ್ದು, ಮತ್ತೊಮ್ಮೆ ನಾವು ಬೇಕಾದ್ರೆ ಅಲ್ಲೇ ಉಗಾದಿ ಹಬ್ಬವನ್ನು ಜೈಲಲ್ಲೇ ಮಾಡ್ತೀವಿ, ನಮಗೇನು ಭಯ ಇಲ್ಲ. ಹಾಗಾಗಿ ಇಂಥ ನೋಟಿಸ್ ಕೊಡುವ ಬೆದರಿಕೆಯನ್ನು ಪೊಲೀಸ್ ಇಲಾಖೆ ಮಾಡಬಾರ್ದು ಅಂತ ಹೇಳ್ತೀವಿ. ಇದು ಕನ್ನಡಿಗರ ಹಕ್ಕು. ನಮ್ಮ ದೇಶದಲ್ಲಿ ನಮ್ಮ ಭಾಷೆಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ನಮಗೆ ಅವಕಾಶ ಇಲ್ಲ ಅನ್ನೋದಾದರೆ ನಾವೇನು ಮಾಡ್ಬೇಕು? ಹಂಗಾರೆ ನಾವು ಭಾರತದ ಒಕ್ಕೂಟದ ಪ್ರಜೆಗಳ ಕನ್ನಡಿಗರು ಇಲ್ವಾ? ಇಲ್ಲ ದಕ್ಷಿಣ ಭಾರತೀಯರ ಮೇಲೆ ಇಂಥ ಹಿಂದಿಯ ಬಲವಂತವಾದಂಥ ಹೇರಿಕೆ ದಬ್ಬಾಳಿಕೆ ಯಾವ ಕಾರಣಕ್ಕೋಸ್ಕರ? ಕೇಂದ್ರದ ಎಲ್ಲ ಉದ್ಯೋಗಗಳನ್ನು ಹಿಂದಿ ಭಾಷಿಕರು ಅಷ್ಟೇ ಪಡ್ಕೊಳ್ಳೋದಾದರೆ ಮತ್ತೆ ನಾವು ದಕ್ಷಿಣ ಭಾರತೀಯರ ನಮ್ಮ ಪಾತ್ರ ಏನು ಭಾರತದ ಒಕ್ಕೂಟದಲ್ಲಿ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುವಂಥದ್ದು. ಅದಕ್ಕಾಗಿ ಇವತ್ತು ಮಾಧ್ಯಮಗಳ ಮುಖಾಂತರ ನಾಳೆ ನಡೆಯುವಂಥ ಪ್ರತಿಭಟನೆಯ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ಇವತ್ತು ಮಾಧ್ಯಮದ ಗೆಳೆಯರನ್ನ ಬರಮಾಡಿಕೊಂಡಂಥದ್ದು. ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ನನ್ನ ಸಂಪರ್ಕ ಮಾಡಿದಾಗ ಹೇಳಿದೆ, ನೀವು ತಕ್ಷಣ ರೈಲ್ವೆ ಅಧಿಕಾರಿಗಳನ್ನು ಭೇಟಿ ಮಾಡಿ ನಾಳೆ ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿಸಿ ಮುಂದೆ ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಸಿಗೋವರೆಗೂ ರೈಲ್ವೆ ಯಾವುದೇ ಪರೀಕ್ಷೆಗಳು ಇಲ್ಲಿ ಆಗದಂತೆ ನೀವು ಸೂಚಿಸಬೇಕು. ಇಲ್ಲ ಅಂದರೆ ನಾಳೆ ನಾವು ಏನು ಮಾಡ್ತೀವಿ ಅನ್ನೋದು ನಾಳೆ ಗೊತ್ತಾಗುತ್ತೆ ನಿಮಗೆ. ಆಗ ಕಾನೂನು ಸುವ್ಯವಸ್ಥೆ ತೊಂದರೆ ಆಯಿತು, ಇಲ್ಲ ಅಲ್ಲೇನೋ ಹಾನಿ ಆಯಿತು ಅಂತ ಹೇಳಿದ್ರೆ ನಾವೇನೂ ಮಾಡಲಿಕ್ಕಾಗಲ್ಲ. ನಮ್ಮ ಹಕ್ಕಿಗಾಗಿ ನಾವು ಯಾವ ತೀರ್ಮಾನ ಬೇಕಾದರೂ ನಾಳೆ ನಾವು ತಗೊಳ್ಳಿಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತಯಾರಿದ್ದೀವಿ. ಅದಕ್ಕೋಸ್ಕರ ಯಾಕೆಂದರೆ ಸುಮಾರು ಸಲ ಇದು ಏನು ನಿನ್ನೆ ಇವತ್ತಿನ ವಿಚಾರ ಅಲ್ಲ, ಭಾರಿ ವರ್ಷಗಳಿಂದ ನಾವು ಹೇಳ್ಕೊಂಡು ಬಂದಿದ್ದೀವಿ. ಹಿಂದಿಯ ಬಲವಂತವಾದಂಥ ಹೇರಿಕೆಯನ್ನು ನಮಗೆ ಯಾಕೆ ಮಾಡ್ತೀರಿ? ರೈಲ್ವೆ ಇಲಾಖೆ ಅನ್ನೋದು ಭಾರತ ಸರ್ಕಾರದ ಒಂದು ದೊಡ್ಡ ಉದ್ಯಮ. ಆ ಉದ್ಯಮದಲ್ಲಿ ಎಲ್ಲ ರಾಜ್ಯ ಭಾಷೆಗಳಿಗೆ ಅನ್ಯಾಯ ಆಗದಂತೆ ನೋಡ್ಕೋಬೇಕಾದ್ದು ಭಾರತ ಸರ್ಕಾರದ ಕರ್ತವ್ಯ. ಅದು ಬಿಟ್ಟು ಕೇವಲ ಹಿಂದಿ ಇಂಗ್ಲೀಷ್ನಲ್ಲಿ ನೀವು ಪರೀಕ್ಷೆ ಬರೀ ಅಂತ ಹೇಳಿದ್ರೆ ಹೇಗೆ ಬರೆಯೋಕ್ಕಾಗ? ಕನಿಷ್ಠ ಡಿ ಗ್ರೂಪ್ ಅಂತ ಪರೀಕ್ಷೆಗಳಿಗೂ ನೀವು ಹಿಂದಿ ಇಂಗ್ಲೀಷ್ನಲ್ಲಿ ಬರೀರಿ ಅಂತ ಹೇಳ್ತೀರಿ, ಹೇಗೆ ಸಾಧ್ಯ ಆಗುತ್ತೆ? ಈಗ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಪ್ರಮೋಷನ್ಗೋಗಿ ನಡೆಯುವಂಥ ಪರೀಕ್ಷೆಗಳನ್ನು ನೀವು ಹಿಂದಿ ಇಂಗ್ಲೀಷಲ್ಲಿ ಬರೀರಿ ಅಂತ ಹೇಳೋದಾದರೆ ಡಿ ಗ್ರೂಪಿಂದ ಬಂದಂಥವ್ರು, ಪ್ರಮೋಷನ್ ಆಗಿ ಬಂದಂಥವ್ರು, ಅವ್ರಿಗೆ ಹಿಂದಿ ಇಂಗ್ಲೀಷಿಗೆ ಗೊತ್ತೇ ಇಲ್ಲದೆ ಇರುವಂಥವ್ರು ಬರೆಯೋದಾದರೂ ಹೇಗೆ? ಹೀಗಾಗಿ ನೋಡಿ, ನಮ್ಮ ಸಚಿವರುಗಳು, ಕೇಂದ್ರ ಸಚಿವರುಗಳು, ಮೊನ್ನೆ ನಾನು ಸೋಮಣ್ಣವ್ರಿಗೆ ಕೇಳಿದೆ, ಸೋಮಣ್ಣವರೇ ನೀವು ನಮ್ಮ ರಾಜ್ಯ ಸಚಿವರಿದ್ದೀರಿ, ಹೇಗೆ ಇದನ್ನು ಇಂಥ ಅನ್ಯಾಯ ಯಾಕೆ ಸಹಿಸ್ಕೋತೀರಿ ಅಂದರೆ, ಅಣ್ಣ ಅಸಹಾಯಕ, ನಾನು ಏನು ಮಾಡಲಿ ಅಂತಾರೆ. ಯಾರಿಗೆ ಹೇಳ್ಬೇಕು ನಾವು ದೂರು? ಅಲ್ಲಿ ಹಿಂದಿ ದೊರೆಗಳು ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ, ಹಿಂದಿ ಅಧಿಕಾರಿಗಳ ದಬ್ಬಾಳಿಕೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ, ನಾನು ಯಾಕೆ ದೆಹಲಿಗೆ ಹೋದೆ ಅಂತ ಅನ್ನಿಸ್ತಾ ಇದೆ ಅಂತ ಸೋಮಣ್ಣ ಹೇಳ್ತಾರೆ. ರಾಜ್ಯ ಸಚಿವರಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ, ಅವರೇ ಅಸಹಾಯಕರಾದಾಗ ಮತ್ತೆ ಹೇಗೆ ಇದನ್ನು ಸರಿಪಡಿಸೋರು ಯಾರು? ಹಾಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿದೆ, ನಾನು ಆವತ್ತಿನಿಂದ ಹೇಳ್ಕೊಂಡು ಬಂದೆ, ನಮ್ಮ ಜೊತೆ ಇಲ್ಲಿ ಕೂರಿಸಿ ರೈಲ್ವೆ ಅಧಿಕಾರಿಗಳನ್ನ, ಹಿರಿಯ ಅಧಿಕಾರಿಗಳನ್ನ, ಸಚಿವರನ್ನ ಕೂರಿಸಿ, ಏನು ಇದು ನಿರಂತರವಾಗಿಂತ ಅನ್ಯಾಯ ನಡೆಯೋದನ್ನ ಹೇಗೆ ಸಹಿಸ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿ. ಅದಕ್ಕಾಗಿ ಇವತ್ತು ಒಂದು ಕಡೆ ನಮ್ಮ ಮಂತ್ರಿಗಳು ಯಾರಿದ್ದಾರೆ ಅವರು, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕದ ಮಕ್ಕಳಿಗೆ ಅನ್ಯಾಯ ಆಗುವಾಗ ನೀವು ಮಂತ್ರಿ ಆಗಿದ್ದು ಏನು ಪ್ರಯೋಜನ? ಕೇಂದ್ರದಲ್ಲಿ ಈ ಕೆಲಸ ಏನಾದರೂ ತಮಿಳ್ನಾಡಲ್ಲಿ ಆಗಿದ್ರೆ ತಮಿಳರು ನಿನ್ನ ಮಂತ್ರಿಗಿರಿ ಬೇಡ ಅಂತ ಹೋಗದು ಬಿಟ್ಟು ಆಚೆಗೆ ಬರ್ತಿದ್ರಿ. ನಿಮಗೆ ಸ್ವಾಭಿಮಾನ ಇದ್ದರೆ ಕನ್ನಡದವರು, ನಮ್ಮ ಮಂತ್ರಿಗಳು ಕರ್ನಾಟಕದಿಂದ ಮಂತ್ರಿಗಳಾಗಿದ್ದೀರಲ್ಲಪ್ಪ ನೀವು ಕನ್ನಡದ ನಾಡಿನ ನೆಲಜಲದ ವಿಚಾರ ಬಂದಾಗ, ಇಲ್ಲ ಉದ್ಯೋಗದ ವಿಚಾರ ಬಂದಾಗ, ಭಾಷೆ ವಿಚಾರ ಬಂದಾಗ ಅಧಿಕಾರಕ್ಕೆ ಅಂಟ್ಕೊಂಡು ಕುತ್ಕೋಬೇಡಿ. ನೀವು ಅಧಿಕಾರವನ್ನು ತ್ಯಜಿಸಿ ಬನ್ನಿ ಕನ್ನಡದ ಮಕ್ಕಳಿಗೋಸ್ಕರ. ಅಧಿಕಾರ ಕೊಟ್ಟವರು ಕನ್ನಡದ ನಾಡಿನ ಮಕ್ಕಳು. ನಿಮಗೆ ಆ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂದರೆ ನೀವು ಅಧಿಕಾರದಲ್ಲಿ ಕುತ್ಕೊಂಡು ಏನು ಪ್ರಯೋಜನ? ಇವತ್ತು ಅಷ್ಟು ನಮ್ಮ ಸಂಸದರು ಏನು ಮಾಡ್ತಾ ಇದ್ದಾರೆ? ಒಬ್ಬರು ಮಾತಾಡೋದಿಲ್ಲ ಸಂಸದರು. ಮತ್ತು ನಿಮಗೆ ಯಾಕೆ ನಿಮ್ಮನ್ನು ಕಳಿಸಿರೋದು ಕೇಂದ್ರಕ್ಕೆ? ಕರ್ನಾಟಕದ ಮಕ್ಕಳ ಭವಿಷ್ಯ ಪ್ರಶ್ನೆ ಅಂದಾಗ ನೀವು ಮಾತಾಡಬೇಕಲ್ಲ ಸಂಸದರು. ಒಬ್ಬ ಸಂಸದರು ಮಾತಾಡಲ್ಲ ಅನ್ನೋದಾದರೆ ಸಂಸದರ ಮನೆಗಳು ಮುಂದೆನೂ ಸಹ
ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ.